ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್, ಯೋಗ ಲವಣ್ಯಗೌಡ ಯೂಟ್ಯೂಬ್ ಚಾನೆಲ್. ಸಂಜೆ ಈವ್ನಿಂಗ್ ಆಗಿದೆ, ಕಸ ಗುಡಿಸ್ತಾ ಇದ್ದೆ. ಪಾಪು ಟಿ ವಿ ನೋಡ್ಕೊಂಡು ಮಲ್ಲೆ ಕುಂತಿದ್ಲು, ಅವಳನ್ನು ನೋಡಿಕೊಂಡು ಹಾಗೆ ನಾನು ಸ್ವಲ್ಪ ಟಿ ವಿ ನೋಡ್ಕೊಂಡು ಹಂಗೆ ಕಸ ಗುಡಿಸ್ತಾ ಇದ್ದೆ. ವ್ಲಾಗೇ ಮಾಡೋಕ್ಕಾಗಲಿಲ್ಲ, ಸಾಕಾಗಿತ್ತಲ್ಲ ಜಾತ್ರೆಗೆಲ್ಲ ಓಡಾಡಿ ಕೆಲಸ ಮಾಡಿ, ಹಂಗಾಗಿ ರೆಸ್ಟ್ ಮಾಡ್ತಿದ್ದೆ. ವ್ಲಾಗ್ ಮಾಡಲಿಲ್ಲ, ಮಾಡಿರೋದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಇವತ್ತು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಆಗಿತ್ತಲ್ಲ, ನಮ್ಮ ಮಾವ ಹಾಲು ತೊಗೊಂಬಂದರು, ಟೀ ಇಡೋಣ ಅಂತ ಹೇಳಿ ಟೀ ಇಡ್ತಾ ಇದ್ದೆ. ಪಾಪು ನೋಡಿ ಟವಲ್ ತೊಗೊಂಡು ಅವ್ರ ಅಪ್ಪನೂ ಇನ್ನೂ ಬಂದಿರಲಿಲ್ಲ. ಕಾಲ್ ಮಾಡಿ ಕೇಳಿದೆ, ಇನ್ನೇನು ಎಲ್ಲರೂ ಬರ್ತಾರಲ್ವ, ಅವ್ರ ಚಿಕ್ಕಪ್ಪನೂ ಇನ್ನೇನು ಇವಾಗ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಅಂದ್ಬಿಟ್ಟು ಒಟ್ಟಿಗೆ ಇಟ್ಟಿದೆ ಎಲ್ರಿಗೂ ಟೀನ. ಇವತ್ತು ಥರ್ಸ್ಡೇ ಬೇರೆ ಆಗಿತ್ತಲ್ವ, ಹಂಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ. ಹಂಗಾಗಿ ಕಡಲೆಕಾಳು ಮತ್ತು ಬಟಾಣಿ, ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡಿದ್ದೆ. ಪಾಪು ನೋಡಿ ಆ ಟವಲ್ ಇಲ್ಲೂ ಬಿಟ್ಟಿಲ್ಲ, ಆಡ್ತಾ ಇದ್ದಲ್ಲಿ ಹಿಡ್ಕೊಂಡು. ಆಮೇಲೆ ಚಾಕ್ಲೇಟ್ ಕೊಡಮ್ಮ ಅಂತ ಹೇಳಿ ಕೇಳ್ತಾ ಇದ್ಲು. ಆಮೇಲೆ ಇಲ್ಲ ಕಣಪ್ಪ ಚಾಕ್ಲೇಟ್ ಖಾಲಿ ಆಗೈತೆ ಅಂತ ಹೇಳಿ ಕದೆ ಹೋದ್ಲು. ನೋಡಿ ಪರವಾಗಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಪಾತ್ರೆ ಎಲ್ಲ ತೊಳೆದು ಇನ್ನೂ ಸೆಟ್ ಮಾಡಿ ಜೋಡಿಸಿಲ್ಲ, ಅಲ್ಲಲ್ಲೇ ಇಟ್ಟಿದ್ದೀವಿ. ಇನ್ನು ಎತ್ತಿಡಬೇಕು ಮೇಲೆ. ಇದು ಬಿಸ್ಲರಿ ವಾಟರ್ ತಗೊಬಂದಿದ್ರಲ್ಲ, ಅದು ಇನ್ನೂ ಒಂದು ಶೀಟ್ ಹಂಗೆ ಮಿಕ್ಕಿತ್ತು. ನಿನ್ನೆಯಿಂದ ನಾವು ಮನೆಯವರೇ ಕುಡಿದು ಖಾಲಿ ಮಾಡಿದ್ವಿ. ಸಂಜೆ ಪಾತ್ರೆ ತೊಳಿತಾ ಇದ್ದೆ, ಹಂಗೆ ನೋಡಿ ಇಷ್ಟು ಪಾತ್ರೆ ತೊಳೆದು ಹಾಕಿದ್ದೀನಿ, ಇನ್ನೂ ಅಷ್ಟಿದಾವೆ ತೊಳಿಬೇಕು. ಟೀ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಟೀ ಆಯಿತು. ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ಚಿಕ್ಕಪ್ಪಂಗೆ ಮತ್ತು ಅವ್ರ ಅಪ್ಪಂಗೆ ನನಗೆ ಎಲ್ಲ ತೊಗೊಂಡು ಹೋಗ್ತಾಯಿದ್ದೆ ಕುಡಿಯೋಣ ಅಂತ. ಅವ್ರ ಚಿಕ್ಕಪ್ಪಂಗೆ ಕೊಟ್ಟೆ, ಇವಾಗ ಅವ್ರ ಅಪ್ಪಂಗೆ ಟೀ ಕೊಡ್ತಾಯಿದ್ದೀನಿ. ಟೀ ಕೊಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಹೇಳಿ ಕಿಚನಿಗೆ ಬಂದೆ. ಇನ್ನೇನು ಅಡುಗೆ ಎಲ್ಲ ಆಗಿತ್ತಲ್ಲ, ಸಾಂಬಾರೆಲ್ಲ ಮಾಡಿದ್ದೆ, ಮುದ್ದೆ ಮತ್ತು ರೈಸ್ ಮಾಡಬೇಕಿತ್ತು ಅಷ್ಟೇ. ಪಾತ್ರೆ ತೊಳ್ಕೊಂಡು ಬಿಡೋಣ, ತಿರ್ಗಿ ಆಮೇಲೆ ಜಾಸ್ತಿ ಆಗ್ತವೆ ಅಂತೇಳಿ ಪಾತ್ರೆ ಇರೋದೆಲ್ಲ ಎತ್ಕೊಂಡು ಶಿಂಕೊಳಗೆ ಹಾಕ್ತಾಯಿದ್ದೆ. ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಆಮೇಲೆ ಒಂದೇ ಸಲ ತೊಳೆದು ಹಾಕ್ಬಿಡೋಣ ಅಂತ ಹೇಳಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು ಅನಿಸುತ್ತೆ, ಫ್ರೆಶ್ನಪ್ ಆಗೋಕ್ಕೆ ಹೋಗಿದ್ರು. ಅವ್ರ ತಾತ, ಅವ್ರ ಚಿಕ್ಕಪ್ಪ ಎಲ್ಲ ಟಿ ವಿ ನೋಡ್ತಾಯಿದ್ರು. ತಲೆಗೆ ಸ್ನಾನ ಮಾಡಿದ್ನಲ್ವ, ಹಂಗಾಗಿ ಕೂದಲಾರ್ಲಿ ತಲೆನೋವು ಬರುತ್ತೆ ಅಂತೇಳಿ ಹಂಗೆ ಬಿಟ್ಟಿದ್ದೆ. ಫುಲ್ ಬೆನ್ನಂತೂ ನೋವತ್ಕೊಂಡ್ಬಿಟ್ಟಿತ್ತು, ಆಗ್ತಿರ್ಲಿಲ್ಲ. ಆದರೂ ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು. ಇನ್ನು ಯಾರು ಮಾಡ್ತಾರೆ, ನಾನೇ ಮಾಡಬೇಕು. ಹಂಗಾಗಿ ಎಲ್ಲ ಮಾಡ್ತಾಯಿದ್ದೆ ನಿಧಾನಕ್ಕೆ. ಮಾರ್ನಿಂಗ್ ಅಂತೂ ನನ್ನ ಕೈಲಿ ಎದ್ದೇಳೋಕ್ಕಾಗೇ ಇರಲಿಲ್ಲ, ಲೇಟಾಗಿ ಎದ್ದೆ. ಏನೂ ಮಾಡೇ ಇರಲಿಲ್ಲ ತಿಂಡಿ ಕೂಡ. ಟೀನೂ ಅವರೇ ಮಾಡ್ಕೊಂಬಂದು ಕೊಟ್ಟರು. ಹೋಟ್ಲಿಂದನೇ ಟಿಫನ್ ಎಲ್ಲ ತೊಗೊಂಬಂದಿದ್ರು. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದೇ ಮಲ್ಕೊಂಡ್ಬಿಟ್ಟಿದ್ವಿ. ನಾನು ಪಾಪು ಫ್ರೆಶ್ನಪ್ ಎಲ್ಲ ಆಗಿ, ದೇವ್ರು ಇವತ್ತು ವಾನದ ಮೇಲೆ ಬರ್ತಿತ್ತು, ಹಂಗಾಗಿ ಪೂಜೆ ಮಾಡಿಸ್ಬೇಕಿತ್ತು. ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತೆ ಮನೆಗೆ. ಆಮೇಲೆ ಬಂದು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದು ನಾನು. ಆಟ ಆಡ್ತಿದ್ದೀ? ಏನು ಮಾಡ್ತಿರೋದು? ಎಷ್ಟು ರೂಪಾಯಿ ಮನೆ ಇದು? ಹಾಯ್ ಮಾಡು ಮನೆ, ಹಾಯ್. ಏನು ಮಗನೇ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಜಾತ್ರೆ ಆಯಿತು, ಅದಕ್ಕೆ ಊರಿಗೆ ಬಂದಿದ್ದೀವಿ. ಹಾಯ್ ಗಾಯ್ಸ್ ಅನ್ನು. ಅಪ್ಪ ಮಕ್ಕಳು ಕುಂತಿದ್ರು, ಅವ್ರ ಅಪ್ಪಂಗೂ ಟೀ ಕೊಟ್ಟಿದ್ದೆ. ಟಿ ವಿ ನೋಡ್ಕೊಂಡೆಲ್ಲ ಕುಂತಿದ್ದಾರೆ. ನೋಡ್ತಾ ಇದ್ಲು, ಆಟ ಆಡ್ಕೊಂಡು. ಇವಳು ಓಡಾಡಿಕೊಂಡು ಆ ಗೊಂಬೆ ಎತ್ಕೊಂಡು ಆಟ ಆಡ್ತಾಯಿದ್ಲು. ನಾನು ಸ್ವಲ್ಪ ಹೊತ್ತು ಹಂಗೆ ಆಚೆ ಬಂದಿದ್ದೆ, ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲಿಂದ ಒಂದು 7 ಗಂಟೆ ಮೇಲೆ ರೈಸು ಮತ್ತು ಮುದ್ದೆ ಮಾಡೋಣ ಅಂತ ಹೇಳಿ ಅವ್ರ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾಳೆ. ನೋಡಿ ಸಂಜೆ ಈ ಥರ ಪೂಜೆ ಮಾಡಿದ್ದೆ. ಒಂದೊಂದು ಹೂವು ಇಟ್ಟು, ಹೂವು ಇನ್ನೂ ಚೆನ್ನಾಗಿತ್ತು, ತೆಗಿಯೋಕ್ಕೆ ಮನಸ್ಸಾಗಲಿಲ್ಲ. ಒಂದೊಂದಿಟ್ಟು ಪೂಜೆ ಮಾಡಿದ್ದೆ. ಮೊಬೈಲ್ ತೊಗೊಂಡು ನೋಡಿ ಮೊಬೈಲ್ ನೋಡ್ಕೊಂಡು ಕುಂತಿದ್ದಾಳೆ. ಯಾವಾಗಲೂ ಫೋನ್ ಕೊಡೋಲ್ಲ, ಏನಾದರೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಫೋನ್ ಕೊಟ್ಟು ಕುಂಡ್ರಿಸಿ ತೀಟೆ ಮಾಡಬಾರ್ದು ಅಂತ. ನಮ್ಮ ಮಾವ ನ್ಯೂಸ್ ನೋಡ್ತಾ ಕುಂತಿದ್ರು. ಇವಾಗ ಹೋಗಿ ರೈಸ್ ಒಂದು ಕಡೆ ಮುದ್ದೆ ಒಂದು ಕಡೆ ಇಡಬೇಕು. ಇನ್ನೇನು ಟೈಮ್ ಆಗಿತ್ತಲ್ಲ, ಪೂಜೆ ಮಾಡೋದೇ ಸ್ವಲ್ಪ ಹೊತ್ತು ಓಡಾಡ್ತಾಯಿದ್ದೆ.
ಮುದ್ದೆಗೆ ಇಟ್ಟು ಬಂದು ಟಿ ವಿ ನೋಡ್ತಾ ನಾನು ಸ್ವಲ್ಪ ಹೊತ್ತು ಕುಂತಿದ್ದೆ, ಸೀರಿಯಲ್ ನೋಡ್ತಾ ಇದ್ದೆ. ನೋಡಿ ಅವ್ರ ತಾತನ ಹತ್ರ ಮಾತಾಡ್ಕೊಂಡು ಮೊಬೈಲಲ್ಲಿ ಏನೋ ಹಾಕ್ಕೊಂಡು ಹೇಳ್ತಾ ಇದ್ಲು. ಕರ್ಣ ಸೀರಿಯಲ್ ಬರ್ತಾಯಿತ್ತು, ನೋಡ್ಕೊಂಡಂತೆ ಕುಂತಿದ್ದೆ ನಾನು. ಫೋನ್ ಆಪ್ರೇಟ್ ಮಾಡೋದೆಲ್ಲ ನೋಡ್ಕೊಂಡಿದ್ದಾಳೆ. ಹಂಗಾಗಿ ಎಲ್ಲ ಚೆನ್ನಾಗಿ ಆಪ್ರೇಟ್ ಮಾಡಿ ಎಲ್ಲ ಅವಳೆ ಹಾಕ್ಕೊಂಡು ನೋಡ್ತಾ ಇರ್ತಾಳೆ. ಮಾತಾಡಿರೋದು ಹಂಗೆ ಹಾಕ್ಬೋದಿತ್ತು, ಬಟ್ ಟಿ ವಿ ಓಡ್ತಾ ಇತ್ತಲ್ಲ, ಹಂಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತು ಜ್ಯೂಸ್ ಬೇಕು ಅಮ್ಮ ಅಂತ ಕೇಳಿದ್ಲು. ಊಟದ ಟೈಮ್ ಆಗೈತೆ, ಬೇಡ ಮಗನೇ ಊಟ ಮಾಡಿವಂತೆ ಅಂತ ಹೇಳಿದ್ರು. ನಂಗೆ ಬೇಕು ಅಮ್ಮ ಅಂತ ಹೇಳಿ ಇವಾಗ ಮಾಸ ಹಾಕಿಸ್ಕೊಂಡು ಕುಡಿತಾ ಇದ್ದಾಳೆ. ಸ್ವಲ್ಪ ಕೊಡೋಣ ಅಂತೇಳಿ ಕೊಟ್ಟೆ ನಾನು. ನೋಡಿ ನಾನೇ ಕುಡಿಬೇಕು, ನೀನು ಕುಡಿಬೇಡ, ನಾನೇ ಕುಡಿಬೇಕಮ್ಮ ಅಂತ ಹೇಳಿ ಇಸ್ಕೊಂಡು. ನನಗೂ ಕೊಡು ಮಗನೇ, ನನಗೆ ಕೊಡಲ್ವ ನೀನು ಅಂತ ಹೇಳಿ ನಾನು ಸುಮ್ಮನೆ ಅದೇ ಕೇಳ್ತಾ ಇದ್ದೆ. ಕೊಡ್ತೀನಮ್ಮ ಅಂತ ಹೇಳಿ ಕೊಟ್ಟಳು ನನಗೂ. ನೋಡಿ ಕೊಡಿಸ್ತಾ ಇದ್ದಾಳೆ ಇವಾಗ. ಶಿಂಕ್ ಪಕ್ಕ ಕುತ್ಕೊಂಡು ಏನು ಕಿತಾಪತಿ ಮಾಡ್ತಾಳೆ ಅಂದರೆ, ನಾನು ಆ ಕಡೆ ಈ ಕಡೆ ತಿರುಗೋ ಅಷ್ಟರಲ್ಲೇ ಅಲ್ಲಿ ಶಿಂಕಲ್ಲಿ ಕುತ್ಕೊಂಡು ನೀರು ಬಿಟ್ಟಿದ್ದಾಳೆ. ನೀರಲ್ಲಿ ಆಡೋದು, ನೀರಲ್ಲಿ ಚೆಲ್ಲೋದು ಅಂದರೆ ತುಂಬ ಇಷ್ಟ ಅವಳಿಗಂತೂ. ಆಡ್ತಾ ಇರ್ತಾಳೆ ನೀರಲ್ಲಿ ಯಾವಾಗ್ಲೂ. ಕುಡಿ ಫಸ್ಟು ಅಂತ ಹೇಳಿ ಬೈದು ಕುಡಿಸ್ತಾ ಇದ್ದೆ. ಮುದ್ದೆಗೂ ಹಂಗೆ ತೊಳಸಿ ಮತ್ತೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ ಅಂತೇಳಿ ಅದೇ ಆಟ ಆಡ್ತಾಯಿದ್ದೆ. ಕಾಲಲ್ಲಿ ನೆಟ್ಗೆ ತೆಗೀನ್ಲು, ನೆಟ್ಗೆ ತೆಗಿತಾ ಇದ್ದೆ. ಅವ್ರ ತಾತ ತೆಗಿತಾ ಇರ್ತಾರೆ ಕುತ್ಕೊಂಡಾಗ ಕಾಲಲ್ಲಿ ನೆಟ್ಗೆನ, ಹಂಗಾಗಿ ರೂಢಿ ಮಾಡಿಸ್ಕೊಂಬಿಟ್ಟಿದ್ದಾಳೆ. ಊರಿಗೆ ಬಂದಾಗೆಲ್ಲ ತೆಗಿ ಅಂತ ಹೇಳಿ, ಮತ್ತು ನಾವು ಅಲ್ಲಿ ನಮ್ಮ ಮನೆಗೆ ಹೋದಾಗೂ ತೆಗಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹಂಗೆ ಅವಳ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಮತ್ತೆ ಕುಡಿಸ್ತಾ ಇದ್ದಾಳೆ. ಕೇಳಿದ ಪಾಪ ಕೊಡ್ತಾಳೆ, ಇಲ್ಲ ಅನ್ನಲ್ಲ. ಮುದ್ದೆ ತೊಳಸ್ತಾ ಇದ್ದೀನಿ ಇವಾಗ. ನನಗೆ ಮಣೆ ಮೇಲೆ ಅಷ್ಟು ತೊಳ್ಸೋಕ್ಕಾಗಲ್ಲ. ಪ್ಲೇಟಲ್ಲೋ ತಟ್ಟೆಲ್ಲೋ ಆದರೆ ಬೇಗ ತೊಳಸಿ ರೂಢಿ. ಹಾಗೆ ಪ್ಲೇಟಲ್ಲೇ ತಗೊಂಡು ತೊಳಸ್ತಾ ಇದ್ದೀನಿ. ತೊಳಸಿದ್ದಾಯ್ತಿನೇನು, ಊಟಕ್ಕೆಲ್ಲ ಬಡಿಸ್ಬೇಕು ತಗೊಂಡೋಗಿ. ಫಸ್ಟ್ ಸ್ಟಾರ್ಟಿಂಗ್ ಮುದ್ದೆ ಮಾಡಬೇಕಾದ್ರೆ ಬಿಸಿ ಬಿಸಿ ಕೈಯೆಲ್ಲ ಸುಟ್ಟೋಗೋದು. ಇವಾಗ ಮಾಡಿ ಮಾಡಿ ರೂಢಿಯಾಗಿ ಜಾಸ್ತಿ ಬರಲ್ಲ, ಒಂದು 4-5 ಮುದ್ದೆ ಮಾಡ್ತೀನಿ. ಹಂಗೂ ತಿರ್ಗಿಸೋಕೆ ಪಾಪ ನಮ್ಮ ಮನೆಯವ್ರ ಕೈಯಲ್ಲೇ ತಿರ್ಗಿಸ್ಕೊಳ್ತೀನಿ, ಗಂಟು ಮಾಡಿಬಿಡ್ತೀನಿ. ಅಷ್ಟಾಗಿ ಬರಲ್ಲ ನನಗೆ, ಗಂಟು ಆಗಿಬಿಡುತ್ತೆ. ಹಂಗಾಗಿ ಅವ್ರ ಕೈಯಲ್ಲಿ ಪಾಪ ನಾನು ಯಾವಾಗ ಕರೆದ್ರೂ ಮುದ್ದೆ ಈ ಥರ ಜಾಸ್ತಿ ಮಾಡಬೇಕಾದ್ರೆ ತಿರ್ಗಿಸ್ಕೊಡು ಅಂತ ಹೇಳಿದ್ರೆ ಬಂದು ತಿರ್ಗಿಸ್ಕೊಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬೇಯಿಸಿ ಆಮೇಲೆ ಮುದ್ದೆ ತೊಳಸ್ತೀನಿ ನಾನು. ಆಯ್ತಾ ಅಮ್ಮ ಅಂತ ಹೇಳಿ ಕೇಳ್ತಾ ಇದ್ಲು. ಅವರಪ್ಪ ಹೇಳಿದ್ರು, ಹಂಗಾಗಿ ಬರ್ತಾ ಇದ್ದಾಳೆ ನೋಡಿ ಇವಾಗ. ನನಗೂ ಕೊಡಮ್ಮ ಮುದ್ದೆನ ಅಂತ ಹೇಳಿ ಪಾಪು ಬಂದಳು. ನೀನು ಆಯ್ತಲ್ಲ ಒಟ್ಟಿಗೆ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ತಗೊಂಡೋಗ್ತಾಯಿದ್ವಿ. ಬಂದು ಏನೋ ಹೇಳ್ತಾ ಇದ್ದಾಳೆ ನೋಡಿ. ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೆ ನಾನು. ಆಟ್ ಬಾಕ್ಸಿಗೆ ಏನು ಹಾಕಲಿಲ್ಲ, ಮತ್ತು ಇವಾಗ ಅದನ್ನು ತೊಳಿಬೇಕು ಸುಮ್ಮನೆ ಯಾರು ಅಂತೇಳಿ. ಇನ್ನೇನು ಹಿಂಗೆ ಊಟ ಮಾಡ್ತೀವಲ್ಲ ಅಂತೇಳಿ ಬಿಸಿ ಮುದ್ದೆ ಹಂಗೆ ತಟ್ಟೆಲ್ಲೇ ಇಟ್ಬಿಟ್ಟೆ ಒಂದೇ ಸಲ. ನಮ್ಮ ಮನೆಯವ್ರು ಏನು ಸಾಂಬಾರು ಅಂತ ಹೇಳಿ ಕೇಳ್ತಾಯಿದ್ರು. ಇವತ್ತು ಗುರುವಾರ ಕಣಪ್ಪ, ತಿನ್ನಂಗಿಲ್ಲ, ಹುಳಿ ಸಾಂಬಾರು ಮಾಡಿದ್ದೀನಿ ಕಾಳು ತರಕಾರಿ ಎಲ್ಲ ಹಾಕಿ ಅಂತೇಳಿ ನಗಿಸ್ತಾ ಇದ್ದೆ. ನಾವೇನು ತಿನ್ನಲ್ಲ ಚಿಕನ್ನು ಮಟನ್ನು ಗುರುವಾರ, ಹಂಗಾಗಿ ಪಾಪ ತಗೊಂಡೋಗು ಅಂತೇಳಿ ಹೇಳಿದ್ದಕ್ಕೆ ಊಟ ಮಾಡಿದ್ರೆಲ್ಲ ನಮ್ಮ ಮನೆಯವ್ರು ಎತ್ತಿಡ್ತಾಯಿದ್ರು ಎಲ್ಲ. ನಾನು ಊಟ ಮಾಡ್ತಾ ಕುಂತಿದ್ದೆ. ಪಾಪು ದೃಷ್ಟಿ ತೆಗಿ ಕಾಚೆ ಬಂದಿದ್ವಿ. ಯಾಕ್ರಿ ಕುಂತಿರೋದು? ಅವ್ರ ಅಪ್ಪನ ಕೈಯಲ್ಲಿ ಕಡ್ಡಿ ಹಾಕ್ಸ್ಬಿಟ್ರೆ ಬೇಗ ಹತ್ತಿಯುತ್ತೆ. ಅದು ಹುಟ್ಟಾಗಿಂದ ಹಾಕಿ ಹಾಕಿ ರೂಢಿ ಆಗಿಬಿಟ್ಟೈತೆ. ಹಂಗಾಗಿ ಹಾಕ್ತಾಯಿದ್ರು. ಕಡ್ಡಿ ಹಾಕ್ಸಿ ಹೋಗಿ ಮಲ್ಕೊಳ್ಬೇಕು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಗೂ ಮೋಟಿವೇಶನ್ ಬಂದಂಗೆ ಆಗುತ್ತೆ ವಿಡಿಯೋಸ್ ಹಾಕೋಕ್ಕೆ. ನಮ್ಮ ಚಾನಲಲ್ಲೂ ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಖುಷಿ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮಧ್ಯಾಹ್ನ ದೇವ್ರ ವಾಹನದಲ್ಲಿ ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಕ್ಲಿಪ್ಪಿಂಗ್ಸ್ ಇದು ಇವಾಗ ಸಿಕ್ತು, ಹಂಗಾಗಿ ಮಾಡ್ತಾ ಇದ್ದೀನಿ.